ಎಲ್ರಿಗೂ ನಮಸ್ಕಾರ. ಇಂದಿನ ಈ ಮಾಧ್ಯಮಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಜಗದೀಶ್ ವಿ ಸದಂ, ರಾಜ್ಯ ಮಾಧ್ಯಮ ಸಂಚಾಲಕ. ನನ್ನ ಬಲಭಾಗದಲ್ಲಿ ಶ್ರೀಯುತ ಶಶಿಧರ್ ಆರಾಧ್ಯ ಅವರು ಕೂತಿದ್ದಾರೆ, ಬೆಂಗಳೂರು ನಗರ ಸಂಘಟನಾ ಕಾರ್ಯದರ್ಶಿಗಳು. ನನ್ನ ಎಡಭಾಗದಲ್ಲಿ ಶ್ರೀಯುತ ಉಮೇಶ್ ಪಿಳ್ಳೆಗೌಡ ಅವರು ಕೂತಿದ್ದಾರೆ, ಇವರು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರು. ಇವರಿಬ್ಬರಿಗೂ ಸಹ ಈ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಇಂದಿನ ಈ ಪತ್ರಿಕಾಗೋಷ್ಠಿಯ ವಿಚಾರ ಏನು ಅಂತ ಈಗಾಗಲೇ ನಿಮಗೆ ತಿಳಿದಿದೆ. ಇವತ್ತು BBMP ಅನ್ನುವ ಒಂದು ಈ ಬೃಹತ್ ಸಂಸ್ಥೆ, ಇವರ ಒಂದು ಕೆಲಸ ಕಾರ್ಯಗಳು ಯಾವ ರೀತಿ ಸರ್ಕಾರ, ರಾಜ್ಯ ಸರ್ಕಾರ BBMPನ ಬೆಂಗಳೂರು ನಗರ ಅಭಿವೃದ್ಧಿಗಾಗಿ ಯಾವ ರೀತಿ ಇವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಯಾವ ರೀತಿ BBMPಯಿಂದ ಬೆಂಗಳೂರು ನಗರಾಭಿವೃದ್ಧಿನ ಮಾಡಬಹುದು ಅನ್ನೋದನ್ನು ಈ ಒಂದು ಮೂಲ ಉದ್ದೇಶ ಇಟ್ಕೊಂಡು, ಮತ್ತು ನಮ್ಮ ಸಾಂವಿಧಾನಿಕವಾಗಿ ಏನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ, ಸ್ಥಳೀಯ ಆಡಳಿತಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು. ಯಾವುದೇ ನಗರಗಳಿರ್ಬೋದು, ಯಾವುದೇ ಗ್ರಾಮಗಳಿರ್ಬೋದು, ಯಾವುದೇ ತಾಲೂಕುಗಳಿರ್ಬೋದು, ಯಾವುದೇ ಜಿಲ್ಲೆಗಳಿರ್ಬೋದು, ಈ ವಿಕೇಂದ್ರೀಕರಣದ ಪರಿಕಲ್ಪನೆಯ ಒಂದು ಭಾಗವಾಗಿ ಈ ಸಂವಿಧಾನದ ಮುಖ್ಯ ಉದ್ದೇಶವಾಗಿ BBMP ಇವತ್ತು ರಚನೆ ಆಗಿದೆ. ಕಳೆದ ಅನೇಕ ವರ್ಷಗಳಲ್ಲಿ BBMPಗೆ ತನ್ನದೇ ಆದಂತಹ ಒಂದು ಕರ್ತವ್ಯ ಅಂತ ಇತ್ತು. ಉದಾಹರಣೆಗೆ ರಸ್ತೆಗಳಿರ್ಬಹುದು, ಕಸ ನಿರ್ವಹಣೆ ಇರಬಹುದು, ನಿಮಗೆ ಮಳೆ ನೀರು ಕಾಲುವೆಗಳು ಉಸ್ತುವಾರಿ ನೋಡ್ಕೊಳ್ಳೋದಿರಬಹುದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ರೀತಿಯ ಅನೇಕ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಕೆಲಸ ಕಾರ್ಯಗಳನ್ನ ಕಾಲಕ್ರಮೇಣವಾಗಿ ನೀವು ರಾಜ್ಯ ಸರ್ಕಾರ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ JDS ಸರ್ಕಾರಗಳಿರ್ಬೋದು, BBMPಗೆ ಇದ್ದಂತಹ ಎಲ್ಲ ರೆಕ್ಕೆ ಪುಕ್ಕೆಗಳನ್ನೆಲ್ಲ ಕತ್ತರಿಸಿ ಇವತ್ತು BBMPನ ಒಂದು ಅನಾಥ ಶಿಶುವಾಗಿ ಇವತ್ತು ಬಿಟ್ಟಿರೋದು ನಿಜಕ್ಕೂ ಸಹ ನಮ್ಮ ಸಂವಿಧಾನಕ್ಕೆ ಬಗೆದಂತಹ ದ್ರೋಹ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವಂತಹ ಅಪಮಾನ ಅಂತ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಖಂಡಿಸಕ್ಕೆ ಆಮ್ ಆದ್ಮಿ ಪಕ್ಷದ ಪರವಾಗಿ ಅತ್ಯಂತ ಉಗ್ರ ಮಾತುಗಳಿಂದ ಖಂಡಿಸ್ತಾ ಇದ್ದೇನೆ. ನಿಮಗೆ ಕಸ ನಿರ್ವಹಣೆಗೆ ನಿಮಗೆ ಒಂದು ಪ್ರತ್ಯೇಕವಾದಂತಹ ಒಂದು ಲಿಮಿಟೆಡ್ ಮಾಡಿ ಇವತ್ತು ರಾಜ್ಯ ಸರ್ಕಾರ ಬೆಂಗಳೂರಿನ ಕಸನ ಆ ಲಿಮಿಟೆಡ್ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿ ಇವತ್ತು ಆ ಒಂದು ಕೆಲಸ ಕಾರ್ಯನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಆರಾಧ್ಯ ಅವ್ರಿಗೆ ಸಾಕಷ್ಟು ಗೊತ್ತಿದೆ. ನಂತರದಲ್ಲೇ ಆರಾಧ್ಯ ಅವ್ರು ಹೇಳ್ತಾರೆ ಅದು ಏನು ಕಸ ನಮಗೇನು ತೊಂದರೆ ಆಗ್ತಾ ಇದೆ ಅಂತ. ನಿಮಗೆ ಕಾಮಗಾರಿಗಳು, ಬೃಹತ್ ಕಾಮಗಾರಿಗಳು, ಅದು ಸಹ ಇವತ್ತು ನಿಮಗೆ ಸ್ಮಾರ್ಟ್ ಸಿಟಿ ಅಂತ ಇತ್ತೀಚಿನ ಕೆಲ ವರ್ಷಗಳ ಹಿಂದೆ ಮಾಡಿ ಅನೇಕ ಬೃಹತ್ ಕಾಮಗಾರಿಗಳನ್ನ ಸ್ಮಾರ್ಟ್ ಸಿಟಿ ಯೋಜನೆಗೆ ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಇವತ್ತು ಸ್ಮಾರ್ಟ್ ಸಿಟಿಲಿ ಅವ್ಯವಹಾರಗಳಾಗಿದೆ ಅಂತ ಪುಂಖಾನುಪುಂಖವಾಗಿ ತಾವು ಮಾಧ್ಯಮದವರು ಬರಿತಾನೇ ಇದ್ದೀರಾ. ಯಾವ ಒಂದು ಸ್ಮಾರ್ಟ್ ಸಿಟಿಯಿಂದ ಬೆಂಗಳೂರು ಏನು ಒಂದು ಬದಲಾವಣೆ ಆಗಿಲ್ಲ, ಯಾವುದೇ ಒಂದು ಕಸ ಎತ್ತ ಕಂಪ್ನಿ ಲಿಮಿಟೆಡ್ ಇಂದ ಇವತ್ತು ಏನು ನಮ್ಮ ಬದಲಾವಣೆಗಳಾಗಿಲ್ಲ. BBMPಗೆ ತನ್ನದೇ ಆದಂತಹ ಒಂದು ಕರ್ತವ್ಯ ಇತ್ತು. ಆ ಕರ್ತವ್ಯನ ಸಂಪೂರ್ಣವಾಗಿ ಕಿತ್ಕೊಂಡು ಆ ಕಂಪ್ನಿಗಳ ಮೂಲಕ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಓಪನ್ ಆಗಿ ಭ್ರಷ್ಟಾಚಾರ ಮಾಡಕ್ಕೆ ಇವತ್ತು ಹೊರಟಿದ್ದಾರೆ. ಈ ಕಂಪನಿಗಳು ಇರೋದೇ ನಿಮಗೆ ಓಪನ್ ಆಗಿ ಭ್ರಷ್ಟಾಚಾರ ಮಾಡಕ್ಕೆ. ಈ ಕಂಪನಿನ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಬೇರೆ ಹೇಳ್ತಾರೆ. ಇದಕ್ಕೊಂದು ಒಳ್ಳೆ ಒಂದು ವರ್ಡ್ ಕೊಟ್ಟಿದ್ದಾರೆ. ಆ ವರ್ಡ್ನ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಮಾಡ್ತಾರೆ. ಆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಲ್ಲಿ ಯಾವ ಪ್ರಾವಿಷನ್ ಅಲ್ಲಿ, ಸಂವಿಧಾನದಲ್ಲಿ ಯಾವ ಪ್ರಾವಿಷನ್ ಇದೆಯೋ, ಯಾವ ಒಂದು ಕಾನೂನಲ್ಲಿ ಪ್ರಾವಿಷನ್ ಇದೆಯೋ ಗೊತ್ತಿಲ್ಲ. ಅಧಿಕಾರಿಗಳು ಏನೋ ಬರ್ಕೊಂಡಿರ್ತಾರೆ, ಆ ಒಂದು ಬೇಸಿಸ್ ಅಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳಕ್ ಕೊಟ್ಟಿರೋದು ಏನಂತ ಹೇಳಿದ್ರೆ, ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ 2016ನೇ ಇಸ್ವಿಲಿ ಸಿದ್ದರಾಮಯ್ಯ ಅವರು ಫಸ್ಟ್ ಅವಧಿಯಲ್ಲಿ ಇದು ರಚನೆ ಆಯಿತು. ಅನೇಕ ವರ್ಷಗಳಿಂದ ಏನು ಬೆಂಗಳೂರಲ್ಲಿರುವಂಥ BBMP ಇರ್ಬೋದು, BWSSB ಇರ್ಬೋದು, BDA ಇರ್ಬೋದು, BMTC ಇರ್ಬೋದು, BMRDA ಇರ್ಬೋದು, BMRCLಗಳಿರ್ಬೋದು, ಈ ಅನೇಕ ಸಂಸ್ಥೆಗಳು ಬೆಂಗಳೂರಿನ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳು, ಅನುಕೂಲಗಳು, ಎಲ್ಲ ರೀತಿಯ ಒಂದು ಒಳ್ಳೆಯ ಒಂದು ಅನುಕೂಲಗಳನ್ನ ಮಾಡಿಕೊಡೋಕ್ಕೆ ಈ ಎಲ್ಲ ವಿವಿಧ ಸಂಸ್ಥೆಗಳು ಇದೆ. ಈ ಎಲ್ಲ ವಿವಿಧ ಸಂಸ್ಥೆಗಳಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇತ್ತು. ಈ ಕೋಆರ್ಡಿನೇಷನ್ ಪ್ರಾಬ್ಲಮ್ ನಿವಾರಣೆ ಮಾಡೋಕ್ಕೆ ಸಿದ್ದರಾಮಯ್ಯನವರ ಪ್ರಥಮ ಅವಧಿ 2016ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ ಮಾಡಿದ್ರು.
ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆನ ಪ್ರಥಮ ಮಂತ್ರಿ KJ ಜಾರ್ಜ್ ಅವರಾಗಿದ್ದರು. ನಂತರ ಬಂದು ನಿಮಗೆ JDS ಸಮ್ಮಿಶ್ರ ಸರ್ಕಾರ ಮತ್ತು BJP ಸರ್ಕಾರದಲ್ಲಿ ಈ ಒಂದು ಖಾತೆ ಮುಖ್ಯಮಂತ್ರಿಗಳೇ ಸ್ವತಃ ಇಟ್ಕೊಳ್ತಾ ಇದ್ರು. ಅದು ಮುಖ್ಯಮಂತ್ರಿಗಳು ಏನಕ್ಕೆ ಇಟ್ಕೊಳ್ತಾ ಇದ್ರು ಅನ್ನೋದೆಲ್ಲ ನಿಮಗೆ ಜಾಹೀರಾಗಿದೆ. ಬೆಂಗಳೂರಲ್ಲಿ ಯಾವ ರೀತಿಯ ಪರಮ ಭ್ರಷ್ಟಾಚಾರ ಮಾಡ್ಬೋದು ಅಂತ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮಂತ್ರಿಗಳಿಗೂ ಸಹ ನಮ್ಮ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಯಾವ ರೀತಿ ಹಣ ಲಪಟಾಯಿಸ್ಬೋದು, ನೂರಾರು ಕೋಟಿಗಳ ಭ್ರಷ್ಟಾಚಾರ, ಸಾವಿರಾರು ಕೋಟಿ ಭ್ರಷ್ಟಾಚಾರಗಳನ್ನ ಯಾವ ರೀತಿ ಮಾಡಬಹುದು ಅನ್ನೋದು ಇವರಿಗೆ ಇವರ ಕಾಕದೃಷ್ಟಿ ಇವತ್ತು ಇಲ್ಲಿ ಬಿದ್ದಿದೆ. ಇದರ ಪರಿಣಾಮವಾಗಿಯೇ ಇವತ್ತು ಏನು ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರಲ್ಲ, ಸುರಂಗ ನಿರ್ಮಾಣ 40,000 ಕೋಟಿ ನಾನು ವೆಚ್ಚ ಮಾಡ್ತೀನಿ, ಈಗಾಗಲೇ ಬಜೆಟಲ್ಲಿ ನಿಮಗೆ ಅಮೌಂಟು ಸಹ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ, ಮತ್ತು ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತ 7,000 ಕೋಟಿ ಇವತ್ತು ಬಜೆಟಲ್ಲಿ ಸ್ಯಾಂಕ್ಷನ್ ಆಗಿದೆ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡ್ತೀವಿ ಅಂತ ಖುದ್ದಾಗಿ ಮುಖ್ಯಮಂತ್ರಿಗಳೇ ಸಹ ಘೋಷಣೆ ಮಾಡಿದ್ದಾರೆ. BBMP ಕೊಡ್ತೀನಿ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ. ಇದನ್ನು ನಾವು ಆವತ್ತೇ ಬಜೆಟ್ ನಂತರವೇ ನಾವು ಇದನ್ನು ಪ್ರತಿಕ್ರಿಯೆ ನೀಡಿದ್ವಿ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಮಾಡಿ BBMP ಕೊಡ್ತಾ ಇರುವಂಥ ಅನುದಾನನ ಇವರು ತಮ್ಮ ಒಂದು ಭ್ರಷ್ಟಾಚಾರದ ಮೂಲಕ ಇವತ್ತು ಸಪ್ರೇಟ್ ಕಂಪ್ನಿ ಮಾಡ್ಕೊಳಕ್ಕೆ ಹೊರಟಿದ್ದಾರೆ. ಇದನ್ನು ಬಜೆಟಲ್ಲೂ ಸಹ ಘೋಷಣೆ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಈ 7,000 ಕೋಟಿ ಏನಿದೆಯೋ ಅದನ್ನು ನಿಮ್ಮ ಈ ಒಂದು ಸ್ಪೆಷಲ್ ಪರ್ಪಸ್ ಯೋಜನೆಯಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಹೊಸ ಲಿಮಿಟೆಡ್ಗಳು ಮಾಡ್ತೀವಿ, ಇವನ್ನೆಲ್ಲ ಬಿಟ್ಟು BBMPಗೆ ನೀವು ನೇರವಾಗಿ ಹಣವನ್ನು ಕೊಡಬೇಕು. BBMP ಅನ್ನೋ ಸಂಸ್ಥೆ ನಿಮಗೆ ತಿಳ್ಕೊಬೇಕಾಗುತ್ತೆ. ಅದರದೇ ಆದಂತಹ ಇತಿಹಾಸ ಇದೆ ಸ್ವಾಮಿ. ಬೆಂಗಳೂರು ಅಭಿವೃದ್ಧಿ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.